ಕುರುಡಿ ಅಚ್ಚಮಳ್ಳಿಕೆರೆಯಲ್ಲಿ ಏನು ಒಂದು ಅಕ್ರಮ ಮರ ಕಡಿತ ವಿಚಾರವಾಗಿ ಒಂದು ಸುದ್ದಿ ಮಾಡಿದ್ದೇವೋ ಅದಕ್ಕೆ ಪ್ರತಿಫಲ ಎಂಬಂತೆ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಕಡಿದಿರುವಂತಹ ಎಲ್ಲ ಒಂದು ಇದ್ಲು ಚೀಲಗಳನ್ನು ಜಪ್ತಿ ಮಾಡಿ ಕಡಿದವರ ಮೇಲೂ ಹಾಗೂ ಯಾರು ಅನುಮತಿ ಕಡಿಯಲು ಕೊಟ್ಟಿದ್ದಾರೋ ಅವರ ಇಬ್ಬರ ಮೇಲೂ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಈ ಎಲ್ಲ ಚೀಲಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕೊಟ್ಟಿದ್ದೀವಿ. ಸರಿ, ಒಣಗೋಗಿರೋದು ಗೌರ್ಮೆಂಟ್ ಜಾಗ ಆದ್ರೂ ನೀವು ಕೊಡ್ಬೋದಾ? ನೀವು ನಾವು ಈಗ ಗೌರ್ಮೆಂಟ್ ಜಾಗ ಅಂದ್ರೆ ಗೌರ್ಮೆಂಟ್ ನಮ್ಗೆ ದುಡ್ಡು ಕೊಡ್ತಾ ಇಲ್ಲ. ಸೂಪರ್ವೈಸಿಂಗ್ಗೆ ಈ ಕಾವಲು ಇಡೋದಕ್ಕೆ ಅದು ಏನೇ ಇರ್ಲಿ ಸರ್, ಅದು ಬೇರೆ ಪ್ರಶ್ನೆ. ಗೌರ್ಮೆಂಟ್ ಜಾಗದಲ್ಲಿ ಒಂದ್ ಮರ ಒಣಗೋಯ್ತು ಅಂದ್ರೆ RFO ಪರ್ಮಿಷನ್ ಇಲ್ದಲೆ ನೀವು ಅದ್ ಹೆಂಗ್ ಕಡಿತೀರ? ಒಣಗೋಗಿದ್ವಲ್ಲ ಮೇಡಮ್, ಒಣಗೋಗಿದ್ರೆ RFO ಪರ್ಮಿಷನ್ ಬೇಡವಾ? ಪಂಚಾಯತಿಂದ ಒಂದು ಲೆಟರ್ ಕೊಡ್ಬೇಕು ಆಫೀಸ್ಗೆ. ನಾವು ನೋಡ್ಬಿಟ್ಟು ಅದು ಇದು ಮಾಡ್ತೀವಿ, ಹರಾಜಿಗೆ ಗೌರ್ಮೆಂಟ್ಗೆ ಇದು ಮಾಡ್ತೀವಿ. ಅದು ಯಾರಿಗೂ ಅಧಿಕಾರ ಇಲ್ಲ, ನಿಮ್ಗೂ ನನಗೂ ಇದ್ರ ಆಗ್ಬೋದು. ಸಂತೋಷ ಅಲ್ಲ, ಇದು ಸಂತೋಷ. ನಾವು ತಂದು ಹಾಕಿದ್ ಈ ಗಿಡ ಎಲ್ಲ ನಾವು ತಂದು ಹಾಕಿರೋದು. ಈಗ ನೀವೇ ತಂದಾಕಿರ್ಲಿ, ಗೌರ್ಮೆಂಟ್ ಜಾಗದಲ್ಲಿ ನೀವು ತಂದಾಕಿದ್ದೀರಾ? ಸರಿ, ನಾನು ಅಲ್ಲ, ಈಗ ನಿಮ್ ಜಾಗದಲ್ಲಿ ನೀವು ತಗೊಂಡೋಗಿ ನೀವು ಇಟ್ಕೊಂಡು ಅದು ಒಣಗಾರು ಹೋಗ್ಲಿ ಏನಾಗ್ಲಿ ನೀವು ಕಟ್ಕೊಂಡಿದ್ರೆ ಅದು ನಿಮ್ದು ಅಂತ ಬರುತ್ತೆ. ಗೌರ್ಮೆಂಟ್ ಜಾಗದಲ್ಲಿ ನೀವೇ ತಂದಾಕ್ಲಿ, ನ್ಯಾಚುರಲ್ ಆಗಿ ಒಂದು ಪಕ್ಷಿ ತಂದು ಪಕ್ಷಿ ಇಕ್ಕೆಯಿಂದ ಅದಕ್ಕದೇ ನ್ಯಾಚುರಲ್ ಆಗಿ ಹುಟ್ಟಲಿ, ಇಲ್ಲ ಅದ್ ಬೀಜ ಸಿಡ್ದುಟ್ಲಿ, ಏನೇ ಆಗ್ಲಿ ಅದು ಗಿಡ ಹುಟ್ಟೈತೆ ಅಂದ್ರೆ ಅದು ಗೌರ್ಮೆಂಟ್ ಪ್ರಾಪರ್ಟಿ. ನಾವು ಈಗ ಗೌರ್ಮೆಂಟ್ ಅವರು, ಈಗ ನಾವು ಬಂದು ಅರಣ್ಯ ಇಲಾಖೆಯವರು ಬಂದು ಮತ್ತೆ ಮತ್ತೆ ಅದ್ ಹೆಂಗ್ ಕಡಿದ್ರಿ ನೀವು ಅಂತ ನಾನು ಕೇಳ್ತಿದ್ದೀನಿ. ನಮಗೆ ಅಷ್ಟು ಇಷ್ಟೊಂದು ಸಮಸ್ಯೆ ಆಗ್ತದೆ. ಮತ್ತೆ ಯಾರೋ ಒಬ್ಬ ಪಬ್ಲಿಕ್ ಬಂದು ನೀವು ಅದ್ ಹೆಂಗ್ ಗಿಡ ಕಡಿತೀರ ಅಂದ್ರೆ ನಿಮ್ಗೆ ಏನ್ ಅದಕ್ಕೆ ನಿಮ್ಗೆ ಕೇಳೋದಕ್ಕೆ ನಿಮ್ಗೆ ಏನ್ ರೈಟ್ಸ್ ಇದೆ ಅಂತ ಎಲ್ಲ. ಕೆರೆಗೆ ಏನಾದ್ರು ಡ್ಯಾಮೇಜ್ ಆದಾಗ ಒಬ್ರು ಕೇಳಲಿಲ್ಲ ಬಂದು, ಅಲ್ಲಿ ಕೆರೆ ಒಡೆದೋಗಿತ್ತು ಅಲ್ಲಿ. ಅದು ನಾವು ಕನಿಷ್ಠ ಒಂದು ವರ್ಷ ಕಷ್ಟಪಟ್ಟು ಅಲ್ಲಿ ಮಣ್ಣೊಡಿಸಿದೀವಿ. ಅವತ್ತು ಯಾರು ಬಂದು ಕೇಳಿಲ್ವಲ್ಲ ಅಧಿಕಾರಿಗಳು. ಒಂದಿನ ಮರ ಕಡ್ದಿದ್ದೀರ ಅಂತ ಹೇಳಿ ನೀವು ಮಾತ್ರ ಈಗ ಮಾತಾಡ್ತೀರ. ಕೆರೆಗೆ ಡ್ಯಾಮೇಜ್ ಆಗಿದೆ, ಈಗ ಬಿಟ್ಟಿದ್ದೀವಿ. ಇವತ್ತು ಮಣ್ಣು ಒಂದು ಲೋಡ್ ಸಿಗ್ತಿರಲ್ಲ ನಮ್ಗೆ, ಒಂದು ಲೋಡ್ ಸಿಗ್ತಿರಲ್ಲ ಮೇಡಮ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಏನೈತೆ ನಮ್ಮ ಡಿಪಾರ್ಟ್ಮೆಂಟ್ ನಿಮ್ ಕರ್ತವ್ಯ ನೀವು ಮಾಡ್ತಾ ಇದ್ದೀರಾ, ನಾವಿಲ್ಲ ಅಂತ ಇಲ್ಲ, ನಾವು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಸರ್ಕಾರದಾದ್ರೆ ನೀವ್ ಹೆಂಗ್ ಇದು ಮಾಡಕ್ಕಾಗತ್ತೆ? ಸರ್ಕಾರದ ಜಾಗದಲ್ಲಿ ನಮ್ಗೆ ಡಿಸಿ ಪರ್ಮಿಷನ್ ಸೂಪರ್ವೈಸಿಂಗ್ ಮಾಡೋದಕ್ಕೆ. ಸೂಪರ್ವೈಸಿಂಗ್ ಮಾಡಕ್ಕಿದೆ. ಇಲ್ಲಿ ಮಣ್ಣು ಎಲ್ಲ ಮಾರಾಟ ಮಾಡಕ್ಕಿದೆ. ಮಣ್ಣು ಮತ್ತೆ ಇದು ಮರ ಎಲ್ಲ ಡೀಸೆಲ್ ಉತ್ಪತ್ತಿ ಮಾಡ್ಕೊಂಡು ಆದೇಶ ಮಾಡಿದ್ರಂತ ಮರ ಮಾರ್ಕೊಂಡು ತಿನ್ಬೋದಂತ. ಕೇಳಿ, ಅವ್ರು ಏನೇ ಗೊತ್ತಾ, ಇದರಲ್ಲಿ ಬರೋ ಉತ್ಪನ್ನ ತಗೊಂಡು ನೀವು ಇದನ್ನ ಸೂಪರ್ವೈಸ್ ಮಾಡ್ಕೊಂಡು ಕೆರೆ ಕಟ್ಟೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಈಗ ಲೀಗಲ್ ಆಗಿ ಮಾಡಿದ್ರಿ ಇದನ್ನ, ಇದೆಲ್ಲ ಕಟಾವ್ ಲೀಗಲ್ ಆಗಿ ಮಾಡಿದ್ರಿ ನೀವು. ಪಬ್ಲಿಕ್ ಯಾಕೆ ಕಂಪ್ಲೇಂಟ್ ಮಾಡಿದ್ರ? ಹಂಗಾದ್ರೆ ಲೀಗಲ್ ಆಗಿ ಮಾಡಿದ್ರೆ ನೀವು ಮಾಡ್ತಾರೆ ಸರ್. ಪಬ್ಲಿಕ್ ಇಲ್ಲ, ಪಬ್ಲಿಕ್ ಮಾಡಕ್ಕೆ ಇರೋದು ಅವರು. ಇದಕ್ಕೇನೋ ಸಂಘ ಐತಾ? ಸಂಘ ಇದೆ. ಸಂಘ ಇದು ಕೊಡ್ರಿ, ಯಾವ್ದು ಪ್ರಮಾಣ ಪತ್ರ? ಅದು ಮನೆಯಲ್ಲಿ